ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ವಿದ್ಯಾಪೋಷಕ ಸ್ಕಾಲರ್ಶಿಪ್ 2023-24ನೇ ಸಾಲಿನಲ್ಲಿ ಅಡ್ಮಿಷನ್ ಆಗಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೆರಿಟೋರಿಯಸ್ ಸ್ಟೂಡೆಂಟ್ಸು 80%ಗಿಂತ ಜಾಸ್ತಿ SSLC ಆನ್ವರ್ಡ್ಸ್ ಪರ್ಸೆಂಟೇಜ್ ಮಾಡಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು, ಸೊ ಅಂಥವ್ರಿಗೆ ಏನಪ್ಪ ಅಂದರೆ ಒಂದು ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ವಿದ್ಯಾಪೋಷಕ ಸ್ಕಾಲರ್ಶಿಪ್ಗೆ ಅರ್ಜಿನೂ ಕೂಡ ಕರೆದರೆ ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾವ ಥರ ಅರ್ಜಿ ಸಲ್ಲಿಸಬೇಕು, ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಏನಿರುತ್ತೆ ಮಾಹಿತಿ ಅನ್ನೋದನ್ನು. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷನೂ ಕೂಡ ಏನಪ್ಪ ಅಂದರೆ ಸ್ಕಾಲರ್ಶಿಪ್ನ ಕರಿತಾ ಹೋಗ್ತಾರೆ. ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಅಂತ ಏನು ಕರಿತೀವಿ. ಸೊ ಈ ಕೋರ್ಸ್ನ SSLC ಅಥವಾ PUC ಪಾಸ್ಔಟ್ ಆಗಿ 80% ಜಾಸ್ತಿ ಪರ್ಸೆಂಟೇಜ್ ಮಾಡಿ ನೀವೇನಾದರೂ ಸೈನ್ಸು, ಟೆಕ್ನಾಲಜಿ, ಇಂಜಿನಿಯರಿಂಗ್ ಇರ್ಬೋದು, ಆಮೇಲೆ ಅದು ಟೆಕ್ನಾಲಜಿ ಇರ್ಬೋದು, ಮ್ಯಾಥಮೆಟಿಕ್ಸ್ ಈ ಕೋರ್ಸ್ನ ಮಾಡ್ತಾ ಇದ್ರೆ ಅಂದರೆ ಸೊ ನಿಮಗೇನಪ್ಪ ಅಂದರೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಇದೇನಪ್ಪ ಅಂದರೆ 25% ಗರ್ಲಿಗೆ ಇರುತ್ತೆ, 75% ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕೂಡ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಅಂದಾಜು ಏನಪ್ಪ ಅಂದರೆ ಇದನ್ನು 10th ಮತ್ತು 12th ಪಾಸ್ ಆಗಿ 80% ಜಾಸ್ತಿ ಪರ್ಸೆಂಟೇಜ್ ಮಾಡಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳು ಏನಿದ್ದಾರೆ, ಸೊ ಅಂಥವ್ರಿಗೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ನೀಡಲಿಕ್ಕೆ ಇದು ಇನ್ಫೋಸಿಸ್ ಏನು ಮಾಡಿದೆ. ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ನಿಮ್ಮ 12th ಮಾರ್ಕ್ಸ್ ಕಾರ್ಡು ಅಥವಾ SSLC ಮಾರ್ಕ್ಸ್ ಕಾರ್ಡು ಅಥವಾ ನೀಟು, JEE, CETನಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ ಇರ್ಬೋದು, ಅಥವಾ SSLC ಪಾಸ್ ಆಗಿದ್ದರೆ 80% ಜಾಸ್ತಿ ಪಾಸ್ಔಟ್ ಆಗಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡು. ಆಮೇಲೆ ನಿಮಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್ ಬೇಕಾಗುತ್ತೆ, ಮತ್ತು ಫ್ಯಾಮಿಲಿ ಇನ್ಕಮ್ ಏನಿದೆಯಲ್ಲ, ಸೊ ಅದನ್ನು BPL ಕಾರ್ಡ್ ಇದಿರೋ ಅಥವಾ ಆಯುಷ್ಮಾನ್ ಭಾರತ್ ಕಾರ್ಡು, ನೀವು ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಅನ್ನೋದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕು. BPL ಹೊಂದಿದ್ರೆ ಅಥವಾ ಎಲ್ಲ ಬಡತನ ರೇಖೆ ಅಂತ ಕೆಳಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಆರ್ಥಿಕವಾಗಿ ಹೆಲ್ಪ್ ಮಾಡಬೇಕಂತೇಳಿ, ಮತ್ತು ಅದ್ರ ಜೊತೆಗೆ ಎಲೆಕ್ಟ್ರಿಸಿಟಿ ಬಿಲ್ ನಿಮ್ಮ ಮನೆಯದ್ದು 6 ತಿಂಗಳು ಹಿಂದಿಂದ ಬೇಕಾಗುತ್ತೆ. ಹಾಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ಗಳು ಏನಪ್ಪ ಅಂದರೆ ನಿಮ್ಮದು ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ನಿಮ್ಮ ತಂದೆ ತಾಯಿದು ಎಷ್ಟಾಗಿದೆ, ಅವನ್ನೆಲ್ಲ ಡೀಟೇಲ್ಸ್ ಒದಗಿಸಬೇಕು. ಮತ್ತು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ. ಫ್ರೆಂಡ್ಸ್, ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿದ್ರೆ ನೀವು ಮೊದಲನೇದಾಗಿ ಭಾರತದ ನಾಗರಿಕರಾಗಿರಬೇಕಾಗುತ್ತೆ. ಅದ್ರ ಜೊತೆಗೆ ಅಪ್ಲಿಕೆಂಟ್ ಮಸ್ಟ್ ಎಂಟರ್ ಫಸ್ಟ್ ಇಯರ್ ಗ್ರಾಜ್ಯುಯೇಟ್ ಇನ್ಸ್ಟಿಟ್ಯೂಟ್ ಇನ್ ರೆಪ್ಯೂಟೆಡ್ ಇನ್ ದ ಫೀಲ್ಡ್ ಆಫ್ ಇಂಜಿನಿಯರಿಂಗ್, ಮೆಡಿಕಲ್ಲು ಮತ್ತು ಅದರ್ ರಿಲೇಟೆಡ್ ಸ್ಟ್ರೀಮ್ಸನ್ನು ಮಾಡ್ಬೋದು. ಮತ್ತು ಫ್ಯಾಮಿಲಿ ಇನ್ಕಮ್ಮು 8 ಲಕ್ಷ ರೂಪಾಯಿ ಅಂತ ಕಡಿಮೆ ಇರಬೇಕಾಗುತ್ತೆ, ಅದೊಂದು ಫಿಕ್ಸ್ ಮಾಡಿದರೆ. ಅಪ್ಲಿಕೆಂಟ್ ಮಸ್ಟ್ ಬಿ ಹ್ಯಾವ್ ಒಬ್ಟೇನ್ಡ್ ಅಡ್ಮಿಷನ್ ಇಂಟು ದ ಐಡೆಂಟಿಫೈಡ್ ಕಂಪ್ಲೀಟೆಡ್ ಇದ್ರೆ 12th ಕ್ಲಾಸ್ ಕಂಪ್ಲೀಟ್ ಆಗಿ 12ನೇ ತರಗತಿ ಪಾಸ್ ಆಗಿರಬೇಕು, 80% ಜಾಸ್ತಿ ಮಾಡಿರಬೇಕು. ಮತ್ತು ಅದ್ರ ಜೊತೆಗೆ CGPA 7ಕ್ಕಿಂತ ಜಾಸ್ತಿ ಇರಬೇಕಾಗುತ್ತೆ, ಮತ್ತು ಕಂಟಿನ್ಯೂಸ್ ಆಗಿ ನೀವು ಪಾಸ್ಔಟ್ ಆಗ್ತಾ ಇರಬೇಕಾಗುತ್ತೆ. ಫ್ರೆಂಡ್ಸ್, ಇದರಿಂದ ಏನಪ್ಪ ಅಂದರೆ ನಿಮಗೇನಪ್ಪ ಅಂದರೆ ಪ್ರತಿ ವರ್ಷವೂ ಕೂಡ 1 ಲಕ್ಷ ರೂಪಾಯಿಗಿಂತ ಜಾಸ್ತಿ ನಿಮಗೇನಪ್ಪ ಅಂದರೆ ಸ್ಕಾಲರ್ಶಿಪ್ನ ಈ ಪರ್ಟಿಕ್ಯುಲರ್ ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಒದಗಿಸ್ತೈತೆ. ಸೊ ಇದೊಂದು ದೊಡ್ಡ ಬೆನಿಫಿಟ್. ಸ್ಕಾಲರ್ಶಿಪ್ ಇಲ್ಲಿ ಕವರ್ ಟ್ಯೂಷನ್, ಲಿವಿಂಗ್ ಎಕ್ಸ್ಪೆನ್ಸಸ್, ಸ್ಟಡಿ ಮೆಟೀರಿಯಲ್ ಲಿಮಿಟೆಡ್ ಅಪ್ ಟು 1 lakh ಅಂದರೆ ಫ್ರೀ ಉಚಿತವಾಗಿ ನೀಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ನಿಮಗೆ NIRF ರ್ಯಾಂಕಿಂಗ್ ಇರ್ತಕ್ಕಂಥ ಕಾಲೇಜಿನ ಸೀಟ್ ಅಡ್ಮಿಷನ್ ಆಗಿದ್ದರೆ ಅದನ್ನು ಬರುತ್ತೆ, ಅದನ್ನು ಕೂಡ ಲಿಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ನಿಮಗೆ ಕಾಲೇಜಸ್ ಏನಪ್ಪ ಅಂದರೆ ಕೆಲವೊಂದು ಕ್ವಶನ್ಸ್ಗಳು ಕೇಳಿದ್ದಾರೆ. ಸೊ ಹಾಗಾದರೆ ಇದಕ್ಕೆ ಅರ್ಜಿನ ಎಲ್ಲಿ ಸಲ್ಲಿಸಬೇಕು, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಅಮೌಂಟ್ ಆಫ್ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ಅನ್ನೋ ಮ್ಯಾಕ್ಸಿಮಮ್ ನೋಡಿ ಫ್ರೆಂಡ್ಸ್. ಅಮೌಂಟ್ ಆಫ್ ಸ್ಕಾಲರ್ಶಿಪ್ 1 ಲಕ್ಷ ರೂಪಾಯಿ ಪ್ರತಿ ವರ್ಷ ನೀಡ್ತಾ ಹೋಗ್ತಾರೆ ಮ್ಯಾಕ್ಸಿಮಮ್ ಇದು. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಕ್ಯಾಂಡಿಡೇಟ್ಸ್ ಹೌ ವಿಲ್ ಬಿ ಪೇಮೆಂಟ್ ರೆಗ್ಯುಲೇಟೆಡ್ ಥ್ರೂ ದೇರ್ ಆಥರೈಸ್ಡ್, ಅಂದರೆ ಅವ್ರ ಕಾಲೇಜಿಗೆ ಇರ್ಬೋದು ಅಥವಾ ಅದರ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಹೆಸರಿನಲ್ಲಿ ಅಕೌಂಟ್ನಲ್ಲಿ ಇರ್ಬೋದು, ಅದನ್ನು ಜಮಾ ಮಾಡ್ತಾ ಹೋಗ್ತಾರೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಸ್ಟೂಡೆಂಟ್ಸ್ ಅಪ್ಲೈ ದ ಟೈಮ್ ಡ್ಯೂರಿಂಗ್ ಅಡ್ಮಿಷನ್, ಫಸ್ಟ್ ಇಯರ್ ಅಡ್ಮಿಷನ್ ಇದ್ದಾಗ ನಿಮ್ಗೆ ಕೊಡ್ತಾರೆ. ಇಲ್ಲ, ಫಸ್ಟ್ ಇಯರ್ ನೀವೇ ಅಡ್ಮಿಷನ್ ಮಾಡ್ಕೋಬೇಕು. ಅಡ್ಮಿಷನ್ ಮುಗಿದ ಮೇಲೆ ನಿಮಗೆ ಕಂಟಿನ್ಯೂಸ್ ಆಗಿ ಈ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾದರೆ ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಏನಂತ ನೋಡೋದಾದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಗಿನ್ ಆರ್ ರಿಜಿಸ್ಟರ್ ಅಂತಿದೆಯಲ್ಲ, ಇಲ್ಲಿ ಬಂದು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಅಂದರೆ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಯೂಸರ್ ID ಆರ್ ಇಮೇಲ್ ಅಂತ ಇದೆ. ಸೊ ಅದನ್ನು ಇಮೇಲ್ ID ಹಾಕಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಲಾಗಿನ್ ಆಗೋದು. ಫಸ್ಟ್ ಟೈಮ್ ಇದ್ರೆ ಅಂದರೆ ಇಲ್ಲಿ ರಿಜಿಸ್ಟರ್ ಅಂತ ಕೊಡಬೇಕಾಗುತ್ತೆ. ಸೊ ಇಲ್ಲಿ ರಿಜಿಸ್ಟರ್ ಅಂತ ಕೊಟ್ಟಾಗ ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ID, ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸೊ ಒಂದು ಸಾರಿ ನೀವು ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಎಲ್ಲ ಡೀಟೇಲ್ಸ್ನು ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆ ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೇಳ್ತಾ ಇದ್ರು, ಹಾಗಾದ್ರೆ ನಾವು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಇದಕ್ಕೆ ಏನೇನು ಮಾಹಿತಿ ಅಂತ ನೋಡಿ ಫ್ರೆಂಡ್ಸ್. ಇಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ, ಇಫ್ ಯು ಕಮ್ ಅಕ್ರಾಸ್ ಎ ಬ್ರೈಟ್ ಸ್ಟೂಡೆಂಟ್ಸ್ ಕಮಿಂಗ್ ಫ್ರಮ್ ಪುವರ್ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಹೂ ಹ್ಯಾವ್ ಫಿನಿಶ್ಡ್ ದೇರ್ 10th ಸ್ಟ್ಯಾಂಡರ್ಡ್ of this year and scored more than 80%, please ask them to contact NGO Prerna supported by Infosys Foundation. So conducting written test, and those who clear the test will be eligible for financial help for their further studies. ಒಂದು ಸಾರಿ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ಅಲ್ಲಿ ಪಾಸ್ಔಟ್ ಆದ್ರೆ ನಿಮಗೆ ಫೈನಾನ್ಷಿಯಲ್ ಬರುತ್ತೆ. ಮತ್ತು ಅದ್ರ ಜೊತೆಗೆ ಇಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಏನು ಅನ್ನೋದನ್ನು ಇಲ್ಲಿ ನೋಡಿ ಫ್ರೆಂಡ್ಸ್, ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಸೊ ಈ ಪರ್ಟಿಕ್ಯುಲರ್ ನಂಬರಿಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅವ್ರಿಗೆ ಜೊತೆಗೆ, ಅಥವಾ ಈ ಪರ್ಟಿಕ್ಯುಲರ್ ಲಿಂಕ್ನು ಕೂಡ ಹಾಕಿರ್ತೀನಿ, ಅಲ್ಲಿ ಕೂಡ ನೀವು ವಿಸಿಟ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡಿ. ಮತ್ತು ಅದ್ರ ಜೊತೆಗೆ ಪ್ರತಿ ವರ್ಷವೂ ಕೂಡ 1 ಲಕ್ಷ ರೂಪಾಯಿ ಬರ್ತಾ ಹೋಗುತ್ತೆ. ನಿಮಗೆಲ್ಲ ಗೊತ್ತಿರೋಂಗೆ ಏನಪ್ಪ ಅಂದರೆ ವಿದ್ಯಾಪೋಷಕ ಅಂತ ಏನು ಬರ್ತಲ್ಲ, ಸೊ ಅದನ್ನು ಕೂಡ ಇದೆ, ಇನ್ಫೋಸಿಸ್ನವರು ಕೂಡ ಪ್ರೊವೈಡ್ ಮಾಡ್ತಾಯಿದ್ದಾರೆ, ಅದನ್ನು ಕೂಡ ನಿಮ್ಗೆ ಗೊತ್ತಿರ್ಬೋದು. ವಿದ್ಯಾಪೋಷಕ ಸ್ಕಾಲರ್ಶಿಪ್ ಅಂತೇಳಿ ಪೋವರ್ಟಿ ಶುಡ್ ನಾಟ್ ಬಿ ಬ್ಯಾರಿಯರ್ ಫಾರ್ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಏನಪ್ಪ ವಿದ್ಯಾರ್ಥಿಗಳಿಗೆ
ಪ್ರತಿ ವರ್ಷವೂ ಕೂಡ ನೀಡ್ತಾ ಬರ್ತಾ ಇದ್ದಾರೆ. ಅಂದಾಜು ಸಾಕಷ್ಟು ಮಂದಿ 1433 ವಿದ್ಯಾರ್ಥಿ ಇದರ ಬೆನಿಫಿಟ್ನ ತೊಗೊಂಡು ಮತ್ತು ಅದರ ಜೊತೆಗೆ ಪ್ರತಿ ವರ್ಷವೂ ಕೂಡ ಪಡ್ಕೋತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮದು ಫೈನಾನ್ಷಿಯಲಿ 2023-24ರಲ್ಲಿ ನಿಮಗೆ ಯಾರು ಪೋರ್ ಸ್ಟೂಡೆಂಟ್ಸ್ ಕಮ್ ಅಕ್ರಾಸ್ ಬಂದ್ರಂದರೆ ಅವ್ರು ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ನಿಮಗೆ ಪರ್ಟಿಕ್ಯುಲರ್ಲಿ ವಿದ್ಯಾರ್ಥಿಗಳು ಒಂದು ಸಾರಿ ಸ್ಕಾಲರ್ಶಿಪ್ ಪಡ್ಕೋಬೇಕಾಗಿತ್ತಪ್ಪ ಅಂದರೆ ಅವರು ಅರ್ಜಿ ಸಲ್ಲಿಸಿದ ನಂತರ ಅವ್ರ ಮನೆಗೆ ವಿಸಿಟ್ ಮಾಡಿ ಅವ್ರದ್ದೆಲ್ಲನೂ ಬ್ಯಾಕ್ಗ್ರೌಂಡ್ ನಾವು ವೆರಿಫೈ ಮಾಡ್ಕೊಂಡ ನಂತರ ಮಾತ್ರ ನಿಮ್ಗೆ ಏನಪ್ಪ ಅಂದರೆ ಸ್ಕಾಲರ್ಶಿಪ್ನ ಇಶ್ಯೂ ಮಾಡ್ತಾ ಹೋಗ್ತಾರೆ ಫ್ರೆಂಡ್ಸ್. ಸೊ ಇದು ಏನಪ್ಪ ಅಂದರೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಸ್ಕಾಲರ್ಶಿಪ್ ಪಡ್ಕೊಂಡವ್ರು ಯಾರಾದರೂ ಡೀಟೇಲ್ಸ್ ಇದಾವೆ ಅಂತ. ಎಸ್ ಫ್ರೆಂಡ್ಸ್, ನೋಡಿಲಿ. ಸೊ ಇಂಜಿನಿಯರಿಂಗ್ ಟೆಕ್ನಾಲಜಿನಲ್ಲಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಕೂಡ ಪಡ್ಕೋತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಅವರು ಕೂಡ ಪಡ್ಕೊಂಡು ಈಗ ಆಲ್ರೆಡಿ ಕಂಪ್ಲೀಟ್ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಡೀಟೇಲ್ಸ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ನಿಮಗೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.